ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಡುವ ವಿಚಾರವಾಗಿ ಬೆಂಗಳೂರಿನಲ್ಲಿ ಈಗ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಸ್ಟಿಸ್ ಕುನ್ಹಾ ಅವರ ವರದಿಯ ಶಿಫಾರಸು ಪಾಲಿಸಬೇಕು ಅಂತ ಹೇಳಿದೀವಿ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಸ್ಟಿಸ್ ಕುನ್ಹಾ ಅವರ ವರದಿಯ ಶಿಫಾರಸು ಪಾಲಿಸಬೇಕು. ಇದರ ವಿಚಾರವಾಗಿ ಸರ್ಕಾರದಿಂದ ಜಿಪಿಎ ಹಾಗೆ ಪೊಲೀಸ್ ಆಯುಕ್ತರ ನೇತೃತ್ವದ ಸಮಿತಿ ಬುಧವಾರ ನಾನು ಸಭೆಯನ್ನ ಕರೆದಿದ್ದೇನೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಡುವ ವಿಚಾರವಾಗಿ ಒಂದಷ್ಟು ಮಾತುಕತೆಯನ್ನ ಪರಮೇಶ್ವರ್ ಅವರು ಸಭೆ ನಡೆಸುವ ಮುಖಾಂತರ ಜೊತೆಗೆ ಜಸ್ಟಿಸ್ ಕುನ್ಹಾ ಅವರ ವರದಿಯನ್ನ ಶಿಫಾರಸನ್ನ ಪಾಲಿಸಬೇಕು ಅನ್ನೋದನ್ನ ಹೇಳಿದ್ದಾರೆ. ಜಸ್ಟಿಸ್ ಕುನ್ಹಾ ಅವರ ವರದಿ ಶಿಫಾರಸು ಪಾಲಿಸಲೇಬೇಕು ಅಂತ ಹೇಳಿದೀವಿ ಅಂತ ಇದೀಗ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು ಅವರ ಜೊತೆಯಲ್ಲಿ ಆರ್ಸಿಬಿ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದ್ರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ಹಾ ಅವರನ್ನ ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನ ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಕುನ್ಹಾ ಅವರು ಕಮಿಷನ್ ಮಾಡಿತ್ತು. ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಮತ್ತು ಆರ್ಸಿಬಿ ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಕುನ್ಹಾ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ, ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನ ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡುತ್ತೀವಿ. ನಮ್ಮ ಏನು ಮಹೇಶ್ವರ ಅವರು BBMP ಕಮಿಷನರ್ ಇದ್ದಾರೆ, GBA ಕಮಿಷನರ್, ಈಗ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದು. ಅವರು ಕೂಡ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಮಾರು 17-18 ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಮಧ್ಯೆ IPL ಟೂರ್ನಮೆಂಟ್ ಮತ್ತೆ ಬಂದಿದೆ, ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಕೂಡ ಬರ್ತಾ ಇದೆ. ಅದಕ್ಕೆ ಅವರು ಶೆಡ್ಯೂಲನ್ನ ಮಾಡೋದಕ್ಕೆ ನಮ್ಮ ಕ್ಲಿಯರೆನ್ಸ್ ಆದರೆ ಮಾತ್ರ ಶೆಡ್ಯೂಲ್ಗೆ ಅವರು ಬೆಂಗಳೂರನ್ನು ಸೇರಿಸ್ಕೊಳ್ತಾರೆ. ಅದಕ್ಕಾಗಿ ಅವರು ಬಂದಿದ್ರು, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅವರಿಗೆ ಬುಧವಾರ ಸಮಯ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರಿಗಳು, BBMP ಕಮಿಷನರು, ಆಮೇಲೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಇನ್ನಿತರೆ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದು ನಾವು ಲಾ ಡಿಪಾರ್ಟ್ಮೆಂಟ್ನಲ್ಲಿ ಲಾ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಕರೆದು ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ನಡೆಯುವ ವಿಚಾರವಾಗಿ ಇದೀಗ ಗೃಹ ಸಚಿವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕುನ್ಹಾ ಅವರ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಪಾಲಿಸಬೇಕು. ಈ ಹಿಂದೆ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದು ಈ ಸಲ ನಡೀಬಾರ್ದು, ಯಾಕಂದರೆ ಇಲ್ಲೇ ಮ್ಯಾಚ್ ನಡೆಯೋದ್ರಿಂದ ಯಾವುದೇ ರೀತಿ ಪ್ರಕರಣಗಳು ಕಾಲ್ತುಳಿತ ಈ ಥರ ಆಗೋದು ಸಂಭವಿಸಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋದನ್ನು, ಅದ್ರ ಬಗ್ಗೆ ಎಲ್ಲ ಕೂಡ ಮುಂಜಾಗ್ರತೆಯನ್ನು ವಹಿಸಿದ್ದೇವೆ ಅಂತ ಗೃಹ ಪರಮೇಶ್ವರ್ ಅವರು ಹೇಳಿದ್ದಾರೆ.